Question ನೋಡ್ಕೊಳ್ಳಿ. In an examination given to the students, a large number of different schools, the mean grade was 74.5 and standard deviation grade was 8. At one particular school where 200 students took the examination, the mean grade was 75.9. Discuss the significance of this result at both for 5% and 1% level of significance. ಇಲ್ಲಿ ಏನ್ ಮಾಡಿದ್ದಾರೆ ನಿಮಗೆ ಪಾಪ್ಯುಲೇಷನ್ ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಷನ್ ಕೊಟ್ಟಿದ್ದಾರೆ. ಮತ್ತೆ ಒಂದು ಸ್ಕೂಲ್ ಅಂದ್ರೆ ಸ್ಯಾಂಪಲ್ ಸೈಜ್ ಒಂದೇ ಕೊಟ್ಟಿರೋದು, ಎರಡು ಕೊಟ್ಟಿಲ್ಲ ಇಲ್ಲಿ. ಸ್ಯಾಂಪಲ್ ಸೈಜ್ ಒಂದು ಮತ್ತೆ ಅದರದ್ದು ಎಕ್ಸ್ ಬಾರ್ ಕೊಟ್ಟಿದ್ದಾರೆ. ಏನ್ ಡೇಟಾ ಕೊಟ್ಟಿದ್ದಾರೆ ಬರ್ಕೊಬಿಡೋಣ. ಸೊಲ್ಯೂಷನ್. In an examination given to student at a large number of different school, the mean grade was ಅಂದ್ರೆ mu ಇದು ಇದೇನು mu, ಇದು ಪಾಪ್ಯುಲೇಷನ್ ಮೀನ್ ಅಂತ ಹೇಳ್ತೀವಿ. ಏನಂತೀವಿ? ಪಾಪ್ಯುಲೇಷನ್ ಮೀನ್. ನೋಡಿ, mu is equal to 74.5. ಇದು ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸಿಗ್ಮಾ ಅಂತ ಬರ್ಕೊಳ್ಳೋಣ. ಸಿಗ್ಮಾ ಇಸ್ 8. ಈಗ ಅಟ್ ಒನ್ ಪರ್ಟಿಕ್ಯುಲರ್ ಸ್ಕೂಲ್ ಒಂದು ಸ್ಯಾಂಪಲ್ ತಗೊಂಡಿದ್ದಾರೆ. ಇದು 200. ಇದು N1 ಬರೆಯಕ್ಕೆ ಹೋಗ್ಬಿಡಿ, N ಅಂತ ಬರೀ. ಯಾಕಂದ್ರೆ ಒಂದೇ ಸ್ಯಾಂಪಲ್ ಸೈಜ್ ಇರೋದ್ರಿಂದ ಬರೀ N ಯೂಸ್ ಮಾಡಿ. ಎರಡು ಸ್ಯಾಂಪಲ್ ಸೈಜ್ ಇದ್ರೆ N1 N2 ಯೂಸ್ ಮಾಡೋದು. took the examination, the mean grade was, ಇದ್ರದ್ದು ಸ್ಯಾಂಪಲ್ ಸೈಜ್ ಬಂದು ಎಕ್ಸ್ ಬಾರ್, ಸ್ಯಾಂಪಲ್ ಮೀನ್ ಬಂದು ಎಕ್ಸ್ ಬಾರ್ 75.9. ಇದಕ್ಕೇನಂತೀವಿ? ಪಾಪ್ಯುಲೇಷನ್ ಮೀನ್. ಇದೇನು ಬರೆಯೋದು ಬೇಕಾಗಿಲ್ಲ. ಇದಕ್ಕೆ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಯಾಂಪಲ್ ಮೀನ್, ಸ್ಯಾಂಪಲ್ ಸೈಜ್. ಇದು ಸ್ಯಾಂಪಲ್ ಮೀನ್. ಎಕ್ಸ್ ಬಾರ್ ಅಂದ್ರೆ ಸ್ಯಾಂಪಲ್. ನೋಡಿ, ಈ ತರ ಕೇಳಿದ್ರೆ ಝೆಡ್ಗೆ ಫಾರ್ಮುಲಾ ಬಂದು ವಿ ಹ್ಯಾವ್ Z is equal to x bar minus mu by sigma by root n. Z is equal to ಇಲ್ಲಿ x bar ಅಂದ್ರೆ 75.9, mu ಅಂದ್ರೆ 74.5, ಸಿಗ್ಮಾ ಅಂದ್ರೆ 8, ರೂಟ್ n ಅಂದ್ರೆ ರೂಟ್ 200. Z is equal to ಕ್ಲಿಯರ್ ಮಾಡಿಕೊಂಡು 75.9 ಮೈನಸ್ 74.5 8 divided by root of 200. ಹೋದ್ರೆ ಆನ್ಸರ್ 2.47. 2 ಡೆಸಿಮಲ್ ಅಲ್ಲಿ ಬರೀರಿ Z ವ್ಯಾಲ್ಯೂನ. 2.4749 approximately equal to 2.47 ಬೇಕಾದ್ರೆ ಬರ್ಕೊಳ್ಳಿ. ಅರ್ಥ ಆಯ್ತಲ್ಲ? ನೋಡಿ, ಇದು ಕ್ಯಾಲ್ಕುಲೇಟೆಡ್ ರೇಟು. ಅವರು ಕಂಪೇರ್ ಮಾಡಿ ಅಂತಿರೋದು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್, 1% ಆಫ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ನಮ್ಗೆ ಇಟ್ಕೊಳ್ಳಿ, 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ ಸ್ಟ್ಯಾಂಡರ್ಡ್ ನಮ್ಮ ವ್ಯಾಲ್ಯೂ ಬಂದು 1.96. 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ 2.58. ಇದು 2 ಟೆಲ್ ಟೆಸ್ಟಲ್ಲಿ ಬರುತ್ತೆ. ಈಗ ಈ Z ವ್ಯಾಲ್ಯೂ ಇದೆಯಲ್ವಾ, ಫಸ್ಟ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಲ್ಲಿ ಚೆಕ್ ಮಾಡೋಣ. ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಬದಲು ಈ ಕ್ಯಾಲ್ಕುಲೇಟೆಡ್ ಆಸ್ ಕ್ಯಾಲ್ಕುಲೇಟೆಡ್ ಮಾಡ್ ಸೆಟ್ ಈಸ್ 2.47. ಇದು ಏನಿದೆ 1.96 ಗಿಂತ ಜಾಸ್ತಿ ಇದೆ. ಈ ನಂಬರ್ ಇದೆಯಲ್ಲ, ಅದು 1.96 ಗಿಂತ ಜಾಸ್ತಿ ಇದೆ. The hypothesis is rejected. But
5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಬರ್ಕೋಬೇಕು. ಇಲ್ಲಿ ನಲ್ ಹೈಪೋಥಿಸಿಸ್ ಬಂತು there is no difference between the population mean and mean ಅಂತ ಗೊತ್ತಾಗ್ತಿದ್ಯಾ? ಬಿಟ್ವೀನ್ ದ ಮೀನ್ ಅಂತ ಹೇಳ್ದು ನಡೆಯುತ್ತೆ. ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಇಲ್ಲಿ ರಿಜೆಕ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? 5% level of significance at 1% level of ನೋಡಿ 1% level of significance ಅಲ್ಲಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಫ್ z ಬಂತು 2.58. ನೋಡಿ 2 ಟೈಲ್ ಟೆಸ್ಟ್ ಯಾವಾಗ ಯೂಸ್ ಮಾಡಬೇಕಂದ್ರೆ ಈಕ್ವಲ್ ನಾಟ್ ಈಕ್ವಲ್ ತರ ಇದ್ರೆ, ಇದು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ನಾಟ್ ಈಕ್ವಲ್, ನಲ್ ಹೈಪೋಥಿಸಿಸ್ ಈಕ್ವಲ್ ತರ ಇದೆ. ಇದು 1 ಟೈಲ್ ಟೆಸ್ಟ್ ಎಲ್ಲ ಲೆಸ್ ಅಂಡ್ ಗ್ರೇಟರ್ ದ್ಯಾನ್. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ನೋಡ್ಕೊಳ್ಳಿ. ಇಲ್ಲಿ ನೋಡಿ as mod z value is equal to 2.47 ಗೊತ್ತಾಗ್ತಿದೆಯಾ? ಇದು ಬಂದು 2.58. 1%ಗೆ ಸ್ಟ್ಯಾಂಡರ್ಡ್ ನಂಬರ್ ಬಂದು 2.58. ಇದು ಬಂದು 2.58 ಗಿಂತ ಕಡಿಮೆ ಇರೋದ್ರಿಂದ ದ ಹೈಪಾಥಿಸಿಸ್ ಇಸ್ accepted at 1% level of significance. ತರ ಬರಿಬೇಕು. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. In an examination given to students at a large number of different schools, the mean grade was, ಇದು ಒಂದು ಟೋಟಲ್ ಪಾಪ್ಯುಲೇಷನ್ ಮೀನ್ mu, ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ. At one particular school where 200, so use sample size n 200 students took the examination, the mean grade was, ಇದು x bar, mean grade of school ಒಂದು sample size 200 ಒಂದು x bar. Discuss the significance of this result at both 5% and 1%. ಇಲ್ಲಿ z ವ್ಯಾಲ್ಯೂನ ಫೈಂಡ್ ಮಾಡಿ. ಈ z 0.05 ಜೊತೆಗೆ ಮತ್ತೆ z 0.01 ಜೊತೆಗೆ ನಾವು ಕಂಪೇರ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಈ 1.96 ಗಿಂತ ಕಡಿಮೆ ಇದ್ರೆ z ವ್ಯಾಲ್ಯೂ ಕ್ಯಾಲ್ಕುಲೇಟ್ ಅಕ್ಸೆಪ್ಟೆಡ್, ಇಲ್ಲಾಂದ್ರೆ ರಿಜೆಕ್ಟೆಡ್. ಕಡಿಮೆ ಇದ್ರೆ ಅಕ್ಸೆಪ್ಟೆಡ್, ಇಲ್ಲಾಂದ್ರೆ ರಿಜೆಕ್ಟೆಡ್. ಫಸ್ಟ್ ಇದಕ್ಕೆ ಚೆಕ್ ಮಾಡ್ಬೇಕು, ಆಮೇಲೆ ಇದಕ್ಕೆ. ಫಸ್ಟ್ ಏನು ಡೇಟಾನ ಬರ್ಕೊಳ್ಳೋಣ, ಮ್ಯೂ ಸಿಗ್ಮಾ ಎನ್ ಮತ್ತೆ ಎಕ್ಸ್ ಬಾರ್. ಝೆಡ್ಗೆ ಫಾರ್ಮುಲಾ ಎಕ್ಸ್ ಬಾರ್ ಮೈನ್. ಇದು ನೋಡಿ, ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಝೆಡ್ಗೆ ನಿಮಗೆ ಪಾಪ್ಯುಲೇಷನ್ ಮೀನು ಮತ್ತೆ ಒಂದೇ ಒಂದು ಸ್ಯಾಂಪಲ್ ಕೊಟ್ರೆ, ಅರ್ಥ ಆಗ್ತಿದ್ಯಾ? 2 ಸ್ಯಾಂಪಲ್ ಕೊಟ್ರೆ ಯೂಸ್ ಮಾಡಂಗಿಲ್ಲ. ಅರ್ಥ ಆಗ್ತಿದ್ಯಾ? ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಸಿಗ್ಮಾ ಬೈ ರೂಟ್. ಇಲ್ಲಿ ಎಕ್ಸ್ ಬಾರ್ ಅಂದ್ರೆ 75.9, ಮ್ಯೂ ಅಂದ್ರೆ 74.5, ಸಿಗ್ಮಾ ಅಂದ್ರೆ 8, ಎನ್ ಅಂದ್ರೆ 200. ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಎಷ್ಟು ಬರುತ್ತೆ, ನೀವು ಅಪ್ರಾಕ್ಸಿಮೇಟ್ಲಿ ಇಷ್ಟು ಅಂತ ಬರ್ಬೋದು. ಈಗ 5%ಗೆ 1.96 ಜ್ಞಾಪಕ ಇಟ್ಕೊಳ್ಳಿ. ಈ 2.47 ಇದೆಯಲ್ಲ, ಅದು 1.96 ಗಿಂತ ಜಾಸ್ತಿ ಇದೆ, ಅದಕ್ಕೆ ರಿಜೆಕ್ಟೆಡ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಅಟ್ 1% ಆಫ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಫಸ್ಟ್ ಇದು ಮಾಡಿ. ನೋಡಿ, ಅಟ್ 1% ಲೆವೆಲ್ ಆಫ್ ಮಾಡ್ ಝೆಡ್ ವ್ಯಾಲ್ಯೂ 2.47, 2.5 ಗಿಂತ ಕಡಿಮೆ ಇದೆ. therefore the hypothesis is accepted at 1% level of significance. ಅಂದ್ರೆ ಈ hypothesis rejected at 5% level of significance, accepted at 1% level of significance. Thank you. Please like, share and subscribe.